ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಕಮೆಂಟ್ ಮಾಡಿದ್ದ ಕಿಡಿಗೇಡಿಗಳ ಬೇಟೆಗೆ ಪೊಲೀಸರು ಇಳಿದಿದ್ದಾರೆ. ಈಗಾಗಲೇ 4 ಬಂಧಿಸಿ ಜೈಲಿಗಟ್ಟಿದ್ದಾರೆ. ಇಷ್ಟೇ ಅಲ್ಲ, ಇನ್ನೂ ಹಲವು ಜನರ ಮಾಹಿತಿ ಸಿಕ್ಕಿದ್ದು ಶೀಘ್ರದಲ್ಲೇ ಅವರ ಬಂಧನ ಆಗೋದು ಪಕ್ಕಾ ಆಗಿದೆ. ರಮ್ಯಾಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದವರು ಅರೆಸ್ಟ್. 4 ಮಂದಿ ಅರೆಸ್ಟ್ ಮಾಡಿದ ಸೈಬರ್ ಪೊಲೀಸ್. ಸ್ಯಾಂಡಲ್ವುಡ್ ನಟಿ, ನಿರ್ಮಾಪಕಿ, ಮಾಜಿ ಸಂಸದೆ ರಮ್ಯಾಗೆ ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಮೆಸೇಜ್ ಕಮೆಂಟ್ ಮಾಡಿದ ಕಿಡಿಗೇಡಿಗಳ ಬೇಟೆಯನ್ನ ಪೊಲೀಸರು ಶುರು ಮಾಡಿದ್ದಾರೆ. ಇದೀಗ ಒಟ್ಟು 4 ಜನರನ್ನ ಬಂಧಿಸಿ ಸೈಬರ್ ಪೊಲೀಸರು ಜೈಲಿಗಟ್ಟಿದ್ದಾರೆ. ಅಶ್ಲೀಲ ಮೆಸೇಜ್, ಕೆಟ್ಟ ಕಾಮೆಂಟ್, ಕೆಟ್ಟ ವಿಡಿಯೋ ಕಳಿಸಿದ್ರು. ಇದರ ವಿರುದ್ಧ ಠಾಣೆ ಮೆಟ್ಟಿಲೇರಿದ್ದ ರಮ್ಯಾ ಪೊಲೀಸರಿಗೆ ದೂರು ನೀಡಿದ್ರು. ಇದೀಗ 4 ಬಂಧನವಾಗಿದೆ. 4 ಜನ ಅರೆಸ್ಟ್ ಆಗಿದ್ದಾರೆ. ಈಗ ಇನ್ನು ಕೆಲವರದು ಹೆಸರು ಗೊತ್ತಾಗಿದೆ. ನಮ್ಮ ಟೀಮ್ಸ್ ಅವ್ರು ಇದ್ದಾರೆ ಅಲ್ಲಿ, ಅವ್ರಿಗೆ ಕೂಡ, ಯಾಕಂದ್ರೆ ಎಲ್ಲರೂ ಅಲರ್ಟ್ ಆಗಿದಾರಲ್ಲ, ಅವ್ರಿಗೆ ಗೊತ್ತಾಗಿದೆ ಅರೆಸ್ಟ್ ಆಗ್ತಾನೆ ಅಂತ. ಬಟ್ ನಮಗೆ ಮಾಹಿತಿ ಬರ್ತಾ ಇದೆ, ನಾವು ಅವ್ರಿಗೆ ಪಿಕಪ್ ಮಾಡ್ತೀವಿ. 12 ಜನರ ಮಾಹಿತಿ ನೀಡಿದ ಇನ್ಸ್ಟಾಗ್ರಾಂ ಸಂಸ್ಥೆ. ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದ ಪ್ರಕರಣ ಸಂಬಂಧ ಮೆಸೇಜ್ ಮಾಡಿದವರ ಪೈಕಿ ಒಟ್ಟು 12 ಜನರ ಮಾಹಿತಿ ಇನ್ಸ್ಟಾಗ್ರಾಂ ಸಂಸ್ಥೆ ನೀಡಿದೆ. ಈ ಪೈಕಿ 4 ಜನರನ್ನ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ. ಈತ ಕಡೂರು ನಿವಾಸಿಯಾಗಿರುವ ರಾಜೇಶ್ ರಮ್ಯಾಗೆ ಅತಿ ಹೆಚ್ಚು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ. ತನ್ನದೇ ಖಾಸಗಿ ಅಂಗಾಂಗಗಳ ಫೋಟೋ ವಿಡಿಯೋ ಮಾಡಿ ರಮ್ಯಾಗೆ ಕಳಿಸಿ ಹಿಂಸೆ ನೀಡಿದ್ದ. ಇನ್ನು ಈತ ಓಬಣ್ಣ, ಮೂಲತಃ ವಿಜಯನಗರ ಜಿಲ್ಲೆ ಕುಮ್ಮಟ ನಿವಾಸಿ. ಅದರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಲನವಳ್ಳಿ ಗಂಗಾಧರ್, ಹೊಸಕೋಟೆಯ ರಾಯ್ಸಿಂಗ್ ಲೇಔಟ್ ನಿವಾಸಿ ಭುವನ್ ಗೌಡನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದ ಪ್ರಕರಣದ ಬಗ್ಗೆ ನಟ ಪ್ರಜ್ವಲ್ ದೇವರಾಜ್ ಪ್ರತಿಕ್ರಿಯಿಸಿದ್ದು, ಯಾರ ಫ್ಯಾನ್ಸ್ ಆಗಲಿ ಜವಾಬ್ದಾರಿಯಿಂದ ಇರಬೇಕು ಎಂದಿದ್ದಾರೆ. ಯಾರ ಫ್ಯಾನ್ಸ್ ಆದ್ರೂ ಒಂದು ಜವಾಬ್ದಾರಿ ಬೇಕು. ಹೆಣ್ಮಕ್ಳ ಬಗ್ಗೆ ಈಗ ನೋಡಿ, ನಾನು ಅದೇ ಹೇಳಿದ್ದೆ, ಈ ಸಿನಿಮಾಲಿ ಇರುವಂಥ ಕಂಟೆಂಟು ಹೆಣ್ಮಕ್ಳಿಗೆ ಕಿರುಕುಳ ಕೊಡಬಾರ್ದು ಅನ್ನೋದೇ ಮೇಜರ್ ಕಂಟೆಂಟ್ ಇರೋದು. ಏನಾಗ್ಬಿಟ್ಟಿದೆ, ಇವಾಗ ಎಲ್ಲರ ಕೈಯಲ್ಲೂ ಫೋನ್ ಇರುತ್ತೆ, ಚಿಕ್ಕ ಮಕ್ಳ ಕೈಯಲ್ಲಿ ಐಪ್ಯಾಡ್ ಇದೆ. ಸೊ ಎಲ್ರಿಗೂ ನಾವು ಏನು ಬೇಕಾದ್ರೂ ಹಾಕ್ಬೋದು, ಅದು ಯಾರಿಗೂ ಗೊತ್ತಾಗಲ್ಲ ಅನ್ನೋ ಒಂದು ಧೈರ್ಯ, ಯಾಕಂದರೆ ಮುಂದೆ ಬಂದು ಹೇಳೋದಕ್ಕಾಗಲ್ಲ. ಬಟ್ ಏನೇ ಮಾಡಿದ್ರು ಕಾನೂನೊಂದು ದಾರಿ ಇದೆ, ಅದ್ರ ಮೂಲಕ ಮಾಡಬೇಕು. ಬಟ್ ಯಾರದೇ ಫ್ಯಾನ್ಸ್ ಆದರೂ ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿದೆ. ರಮ್ಯಾಗೆ ಅಶ್ಲೀಲ ಸಂದೇಶ ಕಳಿಸಿದವರ ವಿರುದ್ಧ ಪೊಲೀಸರು ಸಮರ ಸಾರಿದ್ದು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಂದಿ ಜೈಲು ಪಾಲಾಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.